ಹಲೋ, ಹಾಯ್, ನಮಸ್ಕಾರ. ನಾವು ನಿಮ್ಮ ಪ್ರೀತಿಯ ಉತ್ತರ ಕರ್ನಾಟಕದ ರಾಯಚೂರಿನ ಸುಜಾತ ಪಾಟೀಲ್ ಮಾಡುವ ನಮಸ್ಕಾರಗಳು ನಿಮ್ಮೆಲ್ಲರಿಗೂ. ನನ್ನ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಫಸ್ಟು ನಮ್ಮ ದೇವಸ್ಥಾನ ಪೂಜೆ ಕೂಡ ಈಗ ತಾನೇ ಪೂಜೆ ಮಾಡಿದೆ ನಾನು. ಮತ್ತು ಇವತ್ತಿನ ನಮ್ಮ ಮನೆಯಲ್ಲಿ ನಾಷ್ಟ ಏನಪ್ಪ ಅಂದರೆ ಈರುಳ್ಳಿ ಉತ್ತಪ್ಪ ಮಾಡಿದ್ದೀನಿ ರೀ. ಮತ್ತು ಇದು ಯಾವುದರಿಂದ ಮಾಡಿದ್ದೀನಿ ಅಂದರೆ ಇಡ್ಲಿ ಮಾಡಿರೋಂಥ ಉಳಿದಿರೋಂಥ ಹಿಟ್ಟಿನಿಂದ ಅದರೊಳಗೆ ಮತ್ತು ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಮತ್ತು ಮೈದಾ ಹಿಟ್ಟು. ಸೌಂಡ್ ಬಂತು, ಇಲ್ಲಿ ಬೇಳೆಗೆ ಇಟ್ಟಿದ್ದೀವಿ, ಅದು ಕೂಡ ಸೌಂಡ್ ಬರ್ತಾ ಇದೆ ಅದರೊಳಗೆ. ಓಕೆ ರೀ, ನಾನು ಇದನ್ನು ಯಾವ ಥರ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮತ್ತು ಈಗ ನಾನು ತೋರಿಸ್ತೀನಿ ಮುಂದೆ ಇದನ್ನು ಏನೆಲ್ಲ ಹಾಕಿ ಇದರೊಳಗೆ ಮಾಡಿದ್ದೀನಿ ಅಂತ. ಮತ್ತು ನಿಮ್ಮೆಲ್ಲರದು ನಾಷ್ಟ ಆಯಿತಾ? ಮತ್ತು ಇದು ಆದ ಮೇಲೆ ಕೂಡ ನಿಮ್ಮ ಕಮೆಂಟ್ಗಳನ್ನ ಮೂಲಕ ನಮಗೆ ತಿಳಿಸಿ. ಅಂದರೆ ನಿಮಗೆ ಯಾವ ಥರ ನಮ್ಮ ರೆಸಿಪಿ ಇಷ್ಟ ಆಯಿತು ಮತ್ತು ಯಾವ ಥರ ರೆಸಿಪಿ ಬೇಕು ನಿಮಗೆ ಮುಂದೆ ಕೂಡ ಅಂತ ಹೇಳಿ ನನಗೆ ತಿಳಿಸಿ. ಓಕೆನಾ? ಮತ್ತೆ ಸೀಟಿ ಹೊಡಿತಾ ಇದೆ. ಈಗ ಅನ್ನ ಕೂಡ ಮಾಡಬೇಕು. ಮತ್ತು ನಾನು ಇತ್ತು ರೀ, ನನ್ನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ಕೊಂಡು ಬನ್ನಿ ಯಾವ ಥರ ಮಾಡಿದ್ದೀನಿ ನಾನು ಈರುಳ್ಳಿ ಉತ್ತಪ್ಪನ. ಓಕೆನಾ? ಅಂದರೆ ಹೋಟೆಲ್ನಲ್ಲಿ ಸಿಗುವಂಥದ್ದಕ್ಕಿಂತ ರುಚಿಯಾಗಿರುತ್ತೆ ರೀ ಇದು. ಅಷ್ಟು ರುಚಿಯಾಗಿದೆ. ಯಾಕಪ್ಪ ಅಂದರೆ ನಾವು ವೇಸ್ಟ್ ಮಾಡಬಾರ್ದಲ್ಲ, ಉಳಿದಿದೆ ಅಂತ ಅದನ್ನು ಬಿಸಾಡೋಕ್ಕೆ ಹೋಗಬೇಡಿ. ಅದರಿಂದ ಕೂಡ ನಾವು ಒಂದು ಡಿಶ್ ರೆಡಿ ಮಾಡಿಕೊಂಡು ಊಟ ಮಾಡ್ಬೋದು ರೀ. ಓಕೆನಾ? ನಿಮಗೆ ನಮ್ಮ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಾಯ್. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಇಡ್ಲಿ ರವದಿಂದ ಅಂದರೆ ಉಳಿದಿರೋಂಥ ಇಡ್ಲಿ ಹಿಟ್ಟಿನಿಂದ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಸಾಸಿವೆ ಜೀರಿಗೆ ಹಾಕ್ತಿದ್ದೀನಿ. ಇದಕ್ಕೆ ಸಣ್ಣಗೆ ಹಚ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ನೋಡಿ, ಈ ಥರ ಸಣ್ಣಗೆ ಹಚ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ಉಳ್ಳಾಗಡ್ಡೆ ನಾನು ಉತ್ತಪ್ಪ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಮತ್ತು ಈಗ ಅರಿಶಿಣ ಪುಡಿ, ನಾನು ಮೆಣಸಿನ್ಕಾಯಲ್ಲಿ ಹಾಕಿದ್ದೆ ಉಪ್ಪು, ಅವನ್ನು ಸಣ್ಣಗೆ ಅಂದರೆ ಮಿಕ್ಸರಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ರಿ ನೀವು ಕೂಡ. ಬರೀ ಹಸಿಮೆಣಸಿನ್ಕಾಯಿನೇ ಮಿಕ್ಸರಿಗೆ ಹಾಕಿದರೆ ಅವು ಆಗ್ತಾವ್ರಿ. ಅದಕ್ಕೋಸ್ಕರ ನಾವು ಮಿಕ್ಸರಿಗೆ ಹಾಕೋ ಮುಂದೆ ಉಪ್ಪು ಹಾಕ್ತೀನಿ, ಹಸಿಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಳ್ಳೋದು. ಮತ್ತು ಇಡ್ಲಿ ರವದಲ್ಲಿ ನಾನು ಏನಂದರೆ ಸ್ವಲ್ಪ ಮೈದಾ ಹಿಟ್ಟು ಮತ್ತು ಜೋಳದ ಹಿಟ್ಟು, ಗೋಧಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಇಲ್ಲಿದೆ ನೋಡಿ, ಇಡ್ಲಿಗೆ ಹಾಕಿರೋಂಥ ಹಿಟ್ಟು, ಉಳಿದಿರೋಂಥ ಹಿಟ್ಟು ನೋಡಿ. ಇಲ್ಲಿ ಜೆಲೆಟ್ ಇಟ್ಕೊಂಡಿದ್ದೀನಿ, ಜೋಳದ ಹಿಟ್ಟು ಮತ್ತು ಮೈದಾ ಹಿಟ್ಟು, ಗೋಧಿ ಹಿಟ್ಟನ್ನು. ಇದನ್ನೀಗ ಫಸ್ಟು ನೀರು ಹಾಕಿ ಸ್ವಲ್ಪ ಕಲಿಸ್ಕೋಬೇಕು ನೋಡಿ. ಈ ಥರ ಫಸ್ಟು ಕಲಿಸ್ಕೋಬೇಕು, ಆಮೇಲೆ ಇದರಲ್ಲಿ ಇಡ್ಲಿ ಹಿಟ್ಟು ಹಾಕಬೇಕು. ಈಗ ಇಡ್ಲಿ ಹಿಟ್ಟು ಕೂಡ ಹಾಕಿದ್ದೀನಿ ನೋಡಿ. ಅಷ್ಟನ್ನ ಮಿಕ್ಸ್ ಮಾಡಬೇಕು. ಈ ಥರ ಈಗ ನೋಡಿ, ಇದು ಕೆಂಪಗೆ ಆಗಿದೆಯಲ್ಲ, ಈಗ ಇದರೊಳಗೆ ಹಾಕ್ಕೊಂಡ್ಬಿಡ್ತೀನಿ ಹಿಟ್ಟಿನಲ್ಲಿ. ಹಾಕ್ಕೊಂಡು ಕಲಿಸ್ಕೊಂಡು ಉಪ್ಪನ್ನ ನೋಡಿ ಮತ್ತೊಂದು ಸಾರಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದು ತುಂಬಾ ಸೂಪರ್ ಇರುತ್ತೆ ರೀ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ರೀ, ಯಾಕಂದರೆ ಇದು ಉತ್ತಪ್ಪ, ಈರುಳ್ಳಿ ಉತ್ತಪ್ಪ ಅಲ್ವಾ ನಾವು. ಮತ್ತು ಇಲ್ಲಿ ಈರುಳ್ಳಿ ಜಾಸ್ತಿನೇ ತೊಗೊಂಡಿದ್ದೀವಿ ರೀ. ಇಲ್ಲಿ ಹಂಚು ಕಾಯಕ್ಕಿಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಹಚ್ಚಿ ಹಂಚಿಗೆ
ಈಗ ದೋಸೆ ಹಾಕ್ತೀನಿ. ಅಷ್ಟೇ ದಪ್ಪ ಇರಬೇಕು ಅದು, ಯಾಕಂದರೆ ಉತ್ತಪ್ಪಲ್ವ, ತುಂಬ ತೆಳುವು ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಎಣ್ಣೆ ಹಾಕಿ ಮೇಲ್ಗಡೆ ನೋಡಿ ಯಾವ ಥರ ಸೂಪರ್ ಆಗಿದೆ ನೋಡಿ. ಇದಕ್ಕೆ ಸ್ವಲ್ಪ ಮೇಲ್ಗಡೆ ಕೂಡ ಎಣ್ಣೆ ಹಾಕಬೇಕು. ಹೋಟೆಲ್ನಲ್ಲಿ ಸಿಗ್ತಾವಲ್ರಿ, ಅದಕ್ಕಿಂತ ಸೂಪರ್ ಆಗಿರುತ್ತೆ ರೀ. ನಮಗೆ ಇಡ್ಲಿ ಹಿಟ್ಟು ಉಳಿದಿದೆ ಅಂಥೇಳಿ ನಾವು ಬಿಸಾಕಕ್ಕೆ ಹೋಗ್ಬಾರ್ದ್ರಿ. ಹೇಗಿದ್ದರೂ ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ವ, ಈ ಥರ ಮಾಡ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ ರೀ. ನೋಡಿ ಯಾವ ಥರ ಬಂದಿದೆ ನೋಡಿ, ಸೂಪರಾಗಿ ಅಲ್ವಾ. ಇನ್ನೂ ಒಂದು ಕೂಡ ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿ ಇದನ್ನು ಕೂಡ ಈರುಳ್ಳಿ ಹಾಕಿದ್ದೀವಲ್ರಿ, ಸ್ವಲ್ಪ ಕೆಂಪಾಗತ್ತೆ, ಹಾಗೆ ತಾನೇ ಆಗ್ಬಿಡ್ತಾವ್ರಿ ಅವು, ಕೆಂಪಗೆ ಕಾಣಿಸ್ತಾವೆ. ಸೂಪರ್ ಆಗಿದೆ ನೋಡಿ. ಇದರಲ್ಲಿ ನಾನು ಅರಿಶಿಣ ಪುಡಿ ಕೂಡ ಹಾಕಿದ್ದೀವಲ್ವ, ಅದಕ್ಕೋಸ್ಕರ ಟೊಮೊಟೊ ಹಾಕಕ್ಕೆ ಹೋಗ್ಬೇಡ್ದ್ರಿ ಇದಕ್ಕೆ. ನೋಡಿ ಸೂಪರು ನೋಡಿ. ಇದಕ್ಕೆ ಪುಡಿ ಚಟ್ನಿ ಇದ್ದರೆ ಸಾಕ್ರಿ, ಮತ್ತೇನೂ ಬೇಕಿಲ್ಲ. ಅಂದರೆ ಮೊಸರು ಚಟ್ನಿ, ಓಕೆ, ಮೊಸರು ನಾವು ಪುಡಿ ಅಂತೀವಲ್ರಿ, ಈ ಥರ ಚಟ್ನಿ ಇಷ್ಟೇ ಸಾಕು ನೋಡಿ. ಸೂಪರ್ ಆಗಿದ್ದೇವೆ ನೋಡಿ, ಎಷ್ಟು ಸ್ಮೂತ್ ಅಂದರೆ ನೋಡಿ, ಎಷ್ಟು ಸ್ಮೂತ್ ಆಗಿದ್ದಾವೆ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ತಿನ್ನಪ್ಪ. ನೀವು ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ, ಮತ್ತು ಕಮೆಂಟ್ ಮಾಡಿ ತಿಳಿಸಿರಿ ನಿಮಗೂ ಕೂಡ ಯಾವ ಥರ ಅನ್ನಿಸ್ತು ಅಂತ. ಓಕೆ, ಈಗ ನನ್ನ ಮಗ ಊಟ ಮಾಡ್ತಾ ಇದ್ದಾನೆ ರೀ, ಮಾಡಿಕೊಟ್ನಲ್ಲ, ಮತ್ತು ಇನ್ನೊಬ್ಬ ಮಗ ಕೂಡ ಈಗ ಬರ್ತಾ ಇದ್ದಾನೆ, ಅವನಿಗೂ ಕೂಡ ಮಾಡಿಕೊಡ್ಬೇಕು. ಓಕೆ, ಬಾಯ್. ಅಪ್ಪ, ಹಾಂ ಸೂಪರಾ.